ಬುತ್ತಿ ನಿಂಗೂ ಅಷ್ಟೇನಾ ಈಗ ಮನೆ ಕಳಿಸೋದು ಇದು ಹೆಣ್ಣರ ದಬ್ಬಾಳಿಕೆಯ ಕಾರ್ಯ ಇದು. ಎಷ್ಟಂಗೆ ಕೊಡ್ತೀರಾ ಗೈಸ್? ಎಲ್ಲಿ ಹೋಗ್ತಾ ಇದ್ದೀರಾ? ಹೋಗಿ ಬಂದಾಗಂತೂ ದೇವಸ್ಥಾನ ವಿಡಿಯೋ ಮಾಡೋಕ್ಕಾಗಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಮದುವೆ ಎಲ್ಲ ಆದಮೇಲೆ ಸ್ವಲ್ಪ ಶಾಸ್ತ್ರಗಳೆಲ್ಲ ಇರುತ್ತೆ. ಹಾಗೆ ಹುಡುಗಿ ತವರು ಮನೆ ಬಿಟ್ಟು ಗಂಡನ ಮನೆಗೆ ಹೋಗೋ ಅಂತ ಎಮೋಷ್ನಲ್ ವ್ಲಾಗ್, ಆ ಮೂಮೆಂಟ್ಸ್ನ ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ. ಒಂಥರ ಎಲ್ಲರಿಗೂ ಇದು ಹೆಣ್ಮಕ್ಳಿಗಂತೂ ಸ್ಪೆಷಲ್ ವೀಡಿಯೋ ಅಂತಲೇ ಹೇಳ್ಬೋದು. ನನಗೂ ಇವಾಗ ಇದನ್ನು ನೋಡ್ತಾ ಇದ್ದರೆ ನನಗೂ ಈ ಥರ ವೀಡಿಯೋಸ್ ಎಲ್ಲ ಮಾಡಬೇಕಿತ್ತು ಅಂತ ಅನಿಸ್ತಾ ಇದೆ. ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಬನ್ನಿ, ಇವತ್ತಿನ ವೀಡಿಯೋ ಹೇಗಿರುತ್ತೆ ಅಂತ ನೋಡ್ಕೊಂಡು ಬರೋಣ. ನಿಮಗಂತೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾವ ಇವೆ? ಯಾವೂರು? ನಮ್ಮ ಫಾಲೋವರ್ಸ್ ಮಂಡ್ಯದವ್ರು ಯಾರು ಇದ್ದೀರಾ? ಮಂಡ್ಯ ಹೈವೇಲಿ ನಮ್ಮ ಕರೆಕ್ಟಾಗಿ ಅಡ್ರೆಸ್ ನೆಕ್ಸ್ಟ್ ಇನ್ನೊಂದ್ಸಲ ಹೇಳೋಣ ಮಾಡಿದ್ಮೇಲೆ. ಓಕೆ ಓಕೆ ಗಾಯ್ಸ್, ಎಲ್ಲರೂ ವಿಸಿಟ್ ಮಾಡಿ. ಯಾವಾಗ ಓಪನ್ ಮಾಡೋದು? ಓ ಓಕೆ, 1 year ಆಯಿತು ಓಪನ್ ಮಾಡ್ತಾಳಂತೆ ಗಾಯ್ಸ್. ಸಪೋರ್ಟ್ ಮಾಡಿ, ತಿಳಿಸ್ತಾ ಇದ್ದೀರಾ? ಓಕೆ 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 ಗಾಯ್ಸ್, ಓಕೆ. ಊಟ ಆಯ್ತಾ? ಇವಳು ಅಮ್ಮು ಇದ್ದಾಳಲ್ಲ, ನಮ್ಮ ವೀಡಿಯೋದಲ್ಲಿ ಆಲ್ಮೋಸ್ಟ್ ನೋಡಿರ್ತೀರಲ್ಲ, ಅಮ್ಮು ಅವರ ಚಿಕ್ಕಮ್ಮನ ಮಗಳು. ಅವಳೇನೋ ಪಾಪ ಫ್ಯೂಚರ್ ಗೋಲ್ ಇತ್ತಂತೆ, ಕೆಫೆ ಓಪನ್ ಮಾಡಬೇಕು ಅಂತ, ಅದ್ರ ಬಗ್ಗೆ ಹೇಳಿದ್ಲು ಅಷ್ಟೇ. ಏನೋ ಶಾಸ್ತ್ರ ಮಾಡ್ತಾ ಇದ್ದಾರೆ, ನಮ್ಮ ಊಟ ಎಲ್ಲ ಆಯಿತು. ಎಲ್ಲ ಹುಡುಗಿ ಇದು ಇವಾಗ ಶಾಸ್ತ್ರಗಳ ಸಮಯ. ಸೌಮ್ಯ ಎಲ್ಲಿದ್ದಾಳೆ? ನಮ್ಮ ಬೇಬಿ ಇಲ್ಲಿದೆ. ಏನೋ ಶಾಸ್ತ್ರ ಮಾಡ್ತಾರೆ. ಚಿಕ್ಕಪ್ಪ, ಏನು ಶಾಸ್ತ್ರ? ನಿಮ್ಗೇನು ಗೊತ್ತಿಲ್ಲ ಬಿಡು, ಸುಮ್ಮನೆ ಕೂತ್ಕೋ. ಯಾವುದು? ಪರ್ಪೂಜೆ? ಅದು ಯಾವ ಪೂಜೆನೋ ಏನೋ ನೋಡಿ ನೋಡ್ತಾವ್ರೆ. ಚಿಕ್ಕಪ್ಪ, ಏನು ಪೂಜೆ ಇದು? ಹಾ, ಬುತ್ತಿ ಪೂಜೆ. ಬುತ್ತಿ ನಿಂಗೂ ಗೊತ್ತಿಲ್ಲ ಬಿಡು. ಏನೋ ಬುತ್ತಿ ಪೂಜೆ ಅಂತ ಏನೋ ಮಾಡಿಸ್ತಾವ್ರೆ ನೋಡಿ. ನಾನು ಲಿಖಿತ ಇವಾಗ ರೀಲ್ಸ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಹೇರ್ ಸ್ಟೈಲ್ ಮತ್ತೆ ಚೇಂಜ್ ಮಾಡ್ಕೊಂಡಿದ್ದೀನಿ, ಯಾವುದೂ ಸೆಟ್ ಆಯ್ತಲ್ಲ ನನಗೆ. ಓಯ್ ಸೌಮ್ಯ, ಏನಾಯ್ತು? ಆಗೋಯ್ತಾ ಅಲ್ಲೇ? ಲಾಸ್ಟ್ ದೇವ್ರ ಕಾರ್ಯ. ಹೆಣ್ಣು ಗಂಡು ಅವ್ರ ಗಂಡವ್ರ ಮನೆಗೆ ಹೆಣ್ಣು ಕರ್ಕೊಂಡು ಹೋಗೋದು, ಊಟ ಮಾಡ್ಕೊಂಡು. ಇದು ಲಾಸ್ಟ್ ಕಾರ್ಯ. ಅಷ್ಟೇನಾ? ಈಗ ಮನೆ ಕಳ್ಸೋದು? ಇವಾಗ ಏನ್ ಪೂಜೆ ಮಾಡಿದ್ರು? ಭಾನುವಾರ ದಿನ ಎರ್ವಿ ಇದೆ, ಎಲ್ಲ ತೆಪ್ಪದೇ ಬರ್ಬೇಕು. ಅಡ್ರೆಸ್ ಹೇಳ್ಬಿಡು, ಎಲ್ಲ ಬರ್ತಾರೆ. ಎಲ್ಲರೂ ಬರ್ಬೇಕು, ಮಂಡ್ಯ ಜಿಲ್ಲೆಯವರೆಲ್ಲ. ಜಿಲ್ಲೆಯವರೆಲ್ಲ ಬರ್ಬೇಕಂತ. ಅಂಕೆರೆ ಪಕ್ಕ ಚೆನ್ನಕೇಗೌಡ ದೊಡ್ಡಿ ಗ್ರಾಮದಲ್ಲಿ ವಧುವಿನ ವರವಿನ ಸಾಗರದಲ್ಲಿ ನಿಶ್ಚಯ ಅಷ್ಟೇ. ಚಿಕನ್ ತಿನ್ಬೋದು, ಮಟನ್ ತಿನ್ಬೋದು. ಸರಿ, ಇವಾಗ ಬನ್ನಿ. ಮಟನ್ ತಿಂದಿ ಎಲ್ಲ ಫೋಟೋ ಎಲ್ಲ ಕೈ ಇದಾಗ್ತದೆ ನಮಗೆ. ಕೊಟ್ರೆ ಬಂದ್ರು ಕೊಟ್ಕೊಳ್ಬಿಡಕ. ಈಗ ಅಷ್ಟೇನಾ? ಫೈನಲ್ ಎಲ್ಲ ಆಯ್ತಾ ಶಾಸ್ತ್ರ? ಎಲ್ಲ ಊಟ ಕೊಟ್ಟವ್ರೆ. ಏನು ಇದು ಹೆಣ್ಣರ ದಬ್ಬಾಳಿಕೆಯ ಕಾರ್ಯ ಇದು. ಏನ್ ದಬ್ಬಾಳಿಕೆ ಮಾಡ್ತಾ ಇದ್ದೀರಾ? ಮಾತಾಡು, ಜೋರಾಗಿ ಕೇಳಿಸ್ತಾ ಇಲ್ಲ. ಇದು ಹೆಣ್ಣರ ದಬ್ಬಾಳಿಕೆ ಬಿಟ್ಕೊಡಿ ಅಂತ ಬಾಗಿಲಲ್ಲಿ ಬೆಂಟರ್ಗೆ ಬಿಟ್ಟವ್ರೆ.
ಹೌದಾ? ಏ ಗಂಡರ ಕಡೆ ಬರ್ರೋ. ಏನ್ ಇಸ್ಕೋಬೇಕು? ಓ ಹೌದಾ? ಜೋರಾಗಿ ಮಾತಾಡ್ರ. ಇಲ್ಲ ಕೊಡ್ಬೇಕು. ತೋರ್ಸು, ಕಾಸು ಕೊಡ್ತಾವ, ಕಾಸು. ಎಲ್ಲೋ ಕಾಸು ತೋರಿಸಿ, ಕಾಸು ತೋರಿಸ್ರು. ತೋರ್ಸಪ್ಪ, ಎಷ್ಟು ಕೊಡ್ತಾ ಇದ್ಯಾ? ಓ ಏನ್ ಕಂಟೆಂಟ್ ಹೇಳ್ರಿ ಏನು? ಕೈ ಬಿಡು ಒಂಚೂರು. ಏನ್ ಹಂಗೆ ಹೇಳ್ಕೊಯ್ತಾ ಇದ್ಯಾ? ಏನ್ ಅನ್ಸ್ತೈತೆ ನಿಂಗೆ ಮದ್ವೆಗೆ? ಹೇಳು. ಇವಾಗ ಮದ್ವೆ ಆಯ್ತಲ್ಲ, ಏನ್ ಅನ್ಸ್ತೈತೆ ಹೇಳು? ಏನು ಅಷ್ಟೇನಾ? ಕೈ ಬಿಡು ಒಂಚೂರು. ಕೈ ಹಿಡ್ಕ ಓಡ್ತಾವ್ನೆ. ಕೈ ಹಿಡ್ಕ. ರಿಕ್ವೆಸ್ಟಿಂಗ್ ಇದು ತಮ್ಲಂಗ್ ಆಗ್ತಾಳೆ. ರಿಕ್ವೆಸ್ಟ್ ನಿಜ ನೋಡು, ಇದನ್ನೇ ಹಾಕೋದು ನಾನು. ನೋಡು ಪ್ಲೀಸ್ ಬಾರೆ, ಒಂದೇ ಒಂದು ರೀಲ್ಸ್ ಮಾಡ್ಕೊಂಡು ನಿಂತು ಸಕ್ಕರಾಗಿ ಮಾಡ್ಕೊಡ್ತೀನಿ. ಇವ್ರು ಯಾರು ಮಾಡ್ಕೊಡ್ತಲ್ಲ, ಎಲ್ಲರೂ ಯಾರ ಕೈಲೂ ಆಯ್ತಲ್ಲ. ಪ್ಲೀಸ್ ಬಾ ಬಾರೆ, ಪ್ಲೀಸ್ 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 ಪ್ಲೀಸ್. ನಿಜ ಈ ಸಲ ಮತ್ತೆ ಏನು? ಇಲ್ಲ ಇಲ್ಲ, ಏ ಅವಳೆಲ್ಲ ಅಡ್ಡ ಬಂದಿದ್ಕೆ ಕಣೆ. ಬಂದಿದ್ಕೆ ತಾನೇ. ನೋಡಿ ಗಾಯ್ಸ್, ನಮ್ಮ ಪಿಂಜು ಮಾಡ್ಕೊಡ್ತಲ್ಲ ರೀಲ್ಸು. ಪ್ಲೀಸ್ ಬಾರೇಮ್ಮ, ಪ್ಲೀಸ್. ಫೈನಲಿ ಸಕ್ಸೀಡ್. ಎಸ್ ಸಕ್ಸೀಡ್. ಅವರು ತುಂಬ ಜನ ಅಪೋಸ್ ಇದ್ರು, ಇವತ್ತು ನಮಗೋಸ್ಕರ ವಿಡಿಯೋ ಮಾಡ್ಕೊಟ್ಟಿದ್ದಾಳೆ. ಎಷ್ಟು ಬಿಸಿಲಲ್ಲಿ ಪಾಪ ಕಷ್ಟಪಟ್ಟಿದ್ದಾಳೆ. ಥ್ಯಾಂಕ್ ಯು ಸೊ ಮಚ್. ನೋಡಿ ಫ್ರೆಂಡ್ಸ್, ಇವನೊಬ್ಬ ಪಾಪ ಅವನು ಕಷ್ಟಪಟ್ಟಿದ್ದಾನೆ ಪಾಪ. ಅವಾಗಿಂದ ಪೇಷನ್ಸ್ ಆಗಿ ವೆಯ್ಟ್ ಮಾಡಿ ರೀಲ್ಸ್ ಮಾಡ್ಕೊಟ್ಟಿದ್ದಾನೆ. ನಮಗೂ ಫುಲ್ ಬೆವ್ರು ಬಂದಿದೆ, ಆಯ್ತಾ ಇಲ್ಲ. ಬಾಯ್ ಫ್ರೆಂಡ್ಸ್, ಮಾಡೋದು ಅಷ್ಟೇ ಫ್ರೆಂಡ್ಸ್. ಎಲ್ಲರೂ ಹೋಗಿ ಕೂತ್ಕೊತೀವಿ, ಸಾಕಾಗೋಗಿದೆ ಸುಸ್ತಾಗಿ. ಸೊ ಮತ್ತೆ ಸಿಗ್ತೀವಿ. ಬಾಯ್ ಬಾಯ್. ಥ್ಯಾಂಕ್ ಯು. ಲಿಖಿತ್ ಅವರು ಡ್ಯಾನ್ಸ್ ಮಾಡೋಕ್ಕೆ ಅಂತ ಬಂದು ಒಳ್ಳೆ ಲೆಕ್ಚರ್ ತಗೊಂಡು ಬಂದಿದ್ದಾರೆ. ಹೋಗಿ ಬುಕ್ ಎತ್ಕೋ. ಬುಕ್ ತಗೋರ್ಬೇಕು ತಾನೆ ಇಲ್ಗೂ ಒಂದು. ಹಾ ಲೋ, ಬುಕ್ಕಿಗೆ ಎತ್ಕೊ ಬರ್ಬೇಕು. ಮದ್ವೆ ಗಿದ್ವೆಗೆ ಬಂದಾಗ ಹಂಗೆ ಬರ್ತಾರಾ? ಏನಂತೆ? ನಾವೆಲ್ಲ ಬೆಳೆಸ್ಕೊಂಡು ಮೇಕಪ್ ಮಾಡ್ಕೊಂಡು ಹೆಂಗಿದ್ದಾನೆ ಏನಪ್ಪ? ಫುಲ್ ಖುಷಿನಾ? ಮದುವೆ ಆಗೋದೆ ಅಂಕಲ್? ನಿಮ್ಮ ಹುಡುಗಿಯಲ್ಲಿ ದೊಡ್ಡವರು, ನಾವೆಲ್ಲ ಚಿಕ್ಕವರು. ನೋಡಿ ಫ್ರೆಂಡ್ಸ್, ನಮ್ಮ ತಮ್ಮ ಬಂದವನೆ. ಇನ್ನೊಬ್ಬ ತಮ್ಮ ಶೊಂಬಿಡ್ಕೊಂಡು ಕೂತೈತೆ. ಎಲ್ಲ ಮದುವೆ ಆಯ್ತು, ನಡೀರಿ ಹೋಗೋಣ ಮನೆಗೆ. ಯಾಕೆ ಕೂತಿದ್ದೀರಾ? ಮದುವೆ ತುಂಬಾ ಚೆನ್ನಾಗಾಯ್ತು. ಆಮೇಲೆ ನೀವೆಲ್ಲ ತುಂಬಾ ಗ್ರ್ಯಾಂಡ್ ಆಗಿ ರೆಡಿ ಆಗಿದ್ರೆ ತುಂಬಾ ಖುಷಿ ಆಯ್ತು. ಫೋಟೋ ತೆಗ್ಸಿದ್ದೀರಾ, ಆಮೇಲೆ ಡ್ಯಾನ್ಸ್ ಮಾಡೋದೆಲ್ಲ ಎಲ್ಲ ಕಳಿಸ್ಬಿಡಿ. ಖಂಡಿತ ಡಿಲೀಟ್ ಮಾಡಲ್ಲ. ನೀವು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡೋದಂತೂ ನಂಗೆ ತುಂಬಾ ಇಷ್ಟ ಆಯ್ತು. ಬೇಗ ಆಫ್ ಮಾಡ್ಬಿಟ್ರಿ ಆದ್ರೆ ಸಾಂಗು. ಬೇಗ ಅದು ನಮ್ದೆಲ್ಲ ಪ್ರಾಬ್ಲಮ್, ಸಾಂಗ್ ಆಡೋ ಪ್ರಾಬ್ಲಮ್ ಇತ್ತು. ತುಂಬಾ ಖುಷಿಯಾಗಿದ್ರಿ. ಊಟ ಮಾಡಿದ್ದೀವಿ ಭಾವಿಸ್ತೀನಿ. ನಮ್ಮ ಅಣ್ಣವ್ರ ಮದುವೆ ಆಗಿದೆ. ಈಗ ಹುಡುಗಿನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಫುಲ್ಲು ಖುಷಿಲಿ. ಎಲ್ಲಿ ಅವ್ರ ಹುಡುಗಿ ಕೂಡ ಬರ್ತಾ ಇದ್ದಾರೆ.
ಯಾವ ಥರ ಕಾಣಿಸ್ತಾ ಇದ್ರು? ತುಂಬ ಚೆನ್ನಾಗಿ ರೆಡಿ ಆಗಿದ್ರು ರಾತ್ರಿ ಚೆನ್ನಾಗಿ ಡ್ಯಾನ್ಸ್ ನೋಡ್ತಾ ಇದ್ರಿ ನೀವು? ಬೇರೆ ನೀವು ಕೇಳಿ ಏನಾದ್ರು ಇದ್ರೆ. ನಿಮಗೆ ವಿನಿನ ಮದುವೆ ಆಗಿರೋದಕ್ಕೆ ಎಷ್ಟು ಖುಷಿ ಆಗ್ತಿದೆ? ನೀವು ಹೇಳ್ಬೇಕು. ಹೇಳಿದ್ರು ಅವರು. ಕವನ ಹೇಳಿ, ಖುಷಿ ಇಲ್ವಾ ಸ್ವಲ್ಪನೂ? ಹೇಳಿ ಅದನ್ನ ಬಾಯ್ಲಿ. ನಮ್ಮ ಫ್ಯಾಮಿಲಿಲಿ ಮಾತ್ರ ಈ ಥರ ಇರ್ತಾರೆ ಅಥವಾ ಎಲ್ಲರ ಫ್ಯಾಮಿಲಿಲೂ ಈ ಥರ ಇರ್ತಾರೆ ಅಂತ ಗೊತ್ತಿಲ್ಲ. ನಾವು ಏನು ಮಾಡಿದ್ರು ಏನೇ ಒಂದು ಕಮೆಂಟ್ ಕೊಡ್ತಾನೆ ಇರ್ತಾರೆ. ಸೊ ಕಮೆಂಟ್ ಕೊಡ್ತಾನೆ ಇರಿ, ನಾವು ತಲೆಗಂತೂ ಹಾಕೊಳ್ಳಲ್ಲ. ಸೊ ಈ ಮದುವೆ ವಿಡಿಯೋದಲ್ಲೆಲ್ಲ ಏನಕ್ಕೆ ಅಲ್ವಾ, ಎಲ್ಲರ ಫ್ಯಾಮಿಲಿಲೂ ಈ ಥರ ಟಾಕ್ಸಿಕ್ ಫ್ಯಾಮಿಲಿ ಮೆಂಬರ್ಸ್ ಇದ್ದೇ ಇರ್ತಾರೆ. ಆ ವಿಷಯನ ಮತ್ತೆ ಯಾವಾಗಾದರೂ ಮಾತಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ನೋಡ್ಕೊಂಡು ಬನ್ನಿ, ಇನ್ನೂ ವೀಡಿಯೋಸ್ ತುಂಬ ಇದೆ. ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ ಇವಾಗ. ಹುಡುಗಿ ಕರ್ಕೊಂಡು ಹೋಗೋದಷ್ಟೇ. ಹೇಳಿರೋ ಮಾತು ಕೇಳಿ ಪಾಪ. ನಮ್ಮ ಲಿಖಿತ ನೋಡಿ ಗಾಯ್ಸ್, ಮೇಲ್ಗಡೆ ಹೋಗ್ಬಿಟ್ಟೋಳೆ ಓದ್ಕೊ ಬರಕ್ಕೆ. ಫೋನಲ್ಲಿ ಎಂತ ಬಿಡೆ ಸೂಪರ್ ಕಣೆ ನೀನು. ಹಿಂಗೆ ಓದು ಡೈಲಿ. ಮದ್ವೆಗೆ ಹೋದಾಗೆಲ್ಲ ನಾನು ಬುಕ್ ಇಟ್ಕೊ ಹೋಗ್ಬಿಡು. ಫೋನಲ್ಲಿ ಓದ್ಕೊ ಬಂದಾ? ಫೋನಲ್ಲಿ ಗುಡ್. ಆಲ್ಮೋಸ್ಟ್ ಹುಡುಗಿನ ಅವರ ಅಂದರೆ ಗಂಡದ ಮನೆಗೆ, ನಮ್ಮ ಅಣ್ಣವ್ರ ಮನೆಗೆ ಕರ್ಕೊಂಡೋಗೋ ಟೈಮ್ ಬಂತು. ನಾನು ಕೂಡ ಈ ಥರ ಅಕ್ಕಿ ಎಲ್ಲ ಇಟ್ಟು ಫಸ್ಟ್ ಟೈಮ್ ಮಾಡ್ತಾಯಿರೋದು. ಜಾಸ್ತಿ ಮದುವೆ ಅಟೆಂಡೇ ಮಾಡಿಲ್ಲ. ಪಾಪು ಆದಮೇಲಂತೂ ಆ ಮಕ್ಕಳೆಲ್ಲ ಕರ್ಕೊಂಡು ಹೋಗೋದು ತುಂಬ ಕಷ್ಟ. ಸೊ ನಾನು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೆ. ಅಷ್ಟೊಂದು ಗೊತ್ತಾಗ್ತಾ ಇರಲಿಲ್ಲ ಯಾವ ಥರ ಎಲ್ಲ ಅಂತ. ಇದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್. ತುಂಬ ಚೆನ್ನಾಗಿತ್ತು ಇವತ್ತಿನ ಮದುವೆ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇನ್ನು ಸ್ವಲ್ಪ ಮದುವೆಲ್ಲ ಆದಮೇಲೆ ನಮ್ಮ ದೊಡ್ಡಮ್ಮ ಆಂಟಿಯವ್ರ ಮನೆಗೆ ಹೋಗಿದ್ವಿ. ಅದು ಕೂಡ ಆ್ಯಡ್ ಮಾಡಿದ್ದೀನಿ, ಅದನ್ನು ಕೂಡ ನೋಡ್ಕೊಂಡು ಬನ್ನಿ. ಸೊ ಇವಾಗ ಹುಡುಗ ಹುಡುಗಿಗೆ ಅಂತ ರೂಮ್ಗಳು ಕೊಟ್ಟಿರ್ತಾರಲ್ಲ, ಅದು ಮಂಟಪದ ಅಕ್ಕಪಕ್ಕ ಅಲ್ಲಿ ಇವಾಗ ಅಕ್ಕಿನ ಆ ಥರ ಏನೋ ಶಾಸ್ತ್ರ ಎಲ್ಲ ಮಾಡಿಸ್ತಾ ಇದ್ದಾರೆ. ನನಗೆ ಅಷ್ಟೊಂದು ಗೊತ್ತಿಲ್ಲ. ಇದೆಲ್ಲ ಆದಮೇಲೆ ಎಲ್ಲ ಹಿರಿಯರು ಇರ್ತಾರಲ್ಲ ಅವ್ರಿಗೆಲ್ಲರಿಗೂ ಎಲೆ ಅಡಿಕೆ ಕೊಟ್ಟು ಅವ್ರದ್ದು ಆಶೀರ್ವಾದ ತಗೊಂಡು ಹುಡುಗನ ಮನೆಗೆ ಹೋಗುವಂಥ ಕಾರ್ಯಕ್ರಮ. ಅದನ್ನು ಕೂಡ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ತುಂಬ ಡೀಟೇಲಾಗಿ ಮಾಡೋಕ್ಕಾಗಲಿಲ್ಲ, ತುಂಬ ಡಿಸ್ಟರ್ಬೆನ್ಸ್ ಅಂದಿರಾ. ನಾವೇನು ಮಾಡಿದ್ರು ನಾನು ಮಾತಾಡ್ತಾನೇ ಇದ್ದರು. ಸೊ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಅವ್ರ ಮನೆಯವ್ರು ಕೂಡ ಪಾಪ ತುಂಬ ಎಮೋಷ್ನಲ್ ಆಗಿದ್ದರು. ಆ ವಿಡಿಯೋಸ್ ಎಲ್ಲ ಇದೆ, ಅದನ್ನು ಕೂಡ ಆ್ಯಡ್ ಮಾಡಿರ್ತೀನಿ ನೋಡಿ. ನನಗೆ ವಿಡಿಯೋ ಮಾಡಬೇಕಾದ್ರೆ ಅಷ್ಟೊಂದು ಇಮೋಷ್ನಲ್ ಆಗಲಿಲ್ಲ. ಬಟ್ ಇವತ್ತು ಎಡಿಟ್ ಮಾಡಬೇಕಾದ್ರೆ ನನಗೂ ಸಖತ್ ಎಮೋಷ್ನಲ್ ಆಗಿಬಿಟ್ಟೆ. ನಮ್ಮ ಅಪ್ಪ ಕೂಡ ತುಂಬ ನೆನಪಂತು. ನನ್ನ ಮದುವೆಲೇನೋ ನಮ್ಮ ಅಪ್ಪ ಇತ್ತು, ಬಟ್ ನನ್ನ ತಂಗಿ ಮದುವೆಲಿ ಇರಲ್ಲ. ಅವಳಂತೂ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೋತಾಳೆ. ಆ್ಯಂಡ್ ಈ 1 ಮಂತ್ 1.5 ಮಂತಲ್ಲಿ ನಾವು ಕೂಡ ಸೇಮ್ ಸಿಚುವೇಶನ್ ನಮ್ಮ ತಂಗಿನ ಕಳಿಸ್ಕೊಡ್ಬೇಕಲ್ಲ. ಅದನ್ನೆಲ್ಲ ನೆನೆಸ್ಕೊಂಡು ನನಗೆ ಇವಾಗಲಿಂದನೇ ಸಖತ್ ಬೇಜಾರಾಗ್ತಿದೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಹೆಣ್ಮಕ್ಳು ಅಂದಮೇಲೆ ಆ ಸಾಂಗು ಒಂದು ಶಾರ್ಟ್ ವಿಡಿಯೋ ಹಾಕಿದ್ದೀನಿ ನೋಡಿ. ಏನೋ ಒಂದು ಮೀನಿಂಗ್ ಇದೆ. ಯಾವತ್ತೂ ಹೆಣ್ಮಕ್ಳಿಗೆ ತವರ ಮನೆ ಯಾವತ್ತಿದ್ರೂ ಅತಿಥಿಗಳ ಥರನೇ ನಾವು ಹೋಗಿ ಬರಬೇಕು. ಏನು ಮಾಡೋಕ್ಕಾಗಲ್ಲ. ಬಟ್ ಇವಾಗ ಸ್ವಲ್ಪ ಚೇಂಜ್ ಆಗಿದೆ. ಎಷ್ಟೊಂದು ಜನ ಏನಾದ್ರು ಒಬ್ಬಳೇ ಹೆಣ್ಮಗಳಿದ್ದರೆ ಅವ್ರ ಮನೆಯಲ್ಲೇ ಇಟ್ಕೊಳ್ತಾರೆ ಎಳೆಯನ್ನ. ನಮಗೂ ಆ ಥರ ಸಿಕ್ಕಿದ್ರೆ ಚೆನ್ನಾಗಿರ್ತಾಯಿತ್ತು. ಬಟ್ ಮದುವೆಗೆ ಮುಂಚೆ ಇರ್ತೀವಲ್ಲ, ಆ ಥರ ಯಾವುದೇ ಕಾರಣಕ್ಕೂ ಮದುವೆ ಆದಮೇಲೆ ಇರೋಕ್ಕಾಗಲ್ಲ. ಎಷ್ಟು ರೆಸ್ಪಾನ್ಸಿಬಿಲಿಟೀಸ್ ಅಂದರೆ ಹೆಂಡತಿಯಾಗಿ, ತಾಯಿಯಾಗಿ ಮನೇನ ಮೇಂಟೈನ್ ಮಾಡಬೇಕು. ಎಷ್ಟೊಂದು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಮದುವೆ ಆಗ್ಬೇಕಾದ್ರೆ ಏನೋ ಖುಷಿಯಿಂದ ಆಗ್ಬಿಡ್ತೀವಿ. ಅದಾದಮೇಲೆ ಒಂದೊಂದಾಗಿ ಸ್ಟಾರ್ಟ್ ಆಗುತ್ತೆ ಎಲ್ಲ ಥರ ಜವಾಬ್ದಾರಿಗಳು. ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಮದುವೆಗೆ ಮುಂಚೆ ಏನೇನೆಲ್ಲ ನಮ್ಗೆ ಅನಿಸುತ್ತೋ, ಏನೇನು ಮಾಡಬೇಕು ಅಂದ್ಕೊಂಡಿರ್ತೀವೋ ಅದನ್ನೆಲ್ಲ ಮಾಡಿಬಿಡ್ಬೇಕು ಅಮ್ಮ ಮನೇಲಿ ಇದ್ದಾಗಲೇ. ಅದಾದಮೇಲಂತೂ ರೆಸ್ಪಾನ್ಸಿಬಿಲಿಟೀಸ್ ಅದು ಇದು ಅಂತ ಬಂದುಬಿಡುತ್ತೆ. ಅದೇ ಒಂಥರ ಕಂಪ್ಲೀಟ್ ಡಿಫ್ರೆನ್ಸ್ ಎಕ್ಸ್ಪೀರಿಯೆನ್ಸು. ನಾವು ಮದುವೆಗೆ ಮುಂಚೆ ಇರೋದಕ್ಕೂ ಮದುವೆ ಆದಮೇಲೆ ಇರೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ನಾನೇ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ ಇವಾಗ. ನಾನು ಆವಾಗಲೇ ಹುಡುಗಿದು ಮದುವೆ ಆದಮೇಲೆ ಹೆಂಗಿದೆ ನಿಮಗೆ ರಿಯಾಕ್ಷನ್ ಹೇಳಿ, ಅಂದರೆ ಹೆಂಗೆ ಅನಿಸ್ತಿದೆ ಅಂತ ಹೇಳಿ ಅಂದಾಗ ನಮ್ಮ ಅಣ್ಣ ಯಾರೋ ಒಬ್ಬರು ನಿಮ್ಗೆ ಹೆಂಗೆ ಅನಿಸ್ತಿದೆ 4 ವರ್ಷ ಆಯ್ತಲ್ಲ ಮದುವೆ ಆಗಿ ಅದು ಇದು ಅಂದರು. ಅದು ನಾವೇನೋ ವೀಡಿಯೋ ಮಾಡ್ತಿರ್ತೀವಿ, ಸುಮ್ಮನೆ ಬಂದ್ಬಿಟ್ಟು ಕಮೆಂಟ್ಗಳು ಕೊಡ್ತಿರ್ತಾರೆ. ಆ ವೀಡಿಯೋ ಮಾಡೋದು ಎಷ್ಟು ಕಷ್ಟ, ಕುತ್ಕೊಂಡು ನೋಡಿದಷ್ಟು ಈಸಿ ಅಲ್ಲ. ಆ ಟಾಪಿಕೆಲ್ಲ ಇವಾಗ ಬೇಡ, ನಾನು ಏನೇ ಮಾತಾಡೋಕ್ಕೋದ್ರೂ ಅದೇ ಟಾಪಿಕ್ ಹೋಗ್ತಾಯಿದ್ದೀನಿ. ಸೊ ಹುಡುಗಿ ಕೂಡ ಇವಾಗ ಎಲ್ಲರ ಹತ್ರ ನಮ್ಮ ಫ್ಯಾಮಿಲಿಲಿ ಅವ್ರ ಫ್ಯಾಮಿಲಿಲಿ ಯಾರ್ಯಾರು ದೊಡ್ಡೋರು ಇರ್ತಾರೆ ಅವ್ರಿಗೆಲ್ಲ ಆಶೀರ್ವಾದ ಮಾಡಿಕೊಂಡು ಫೈನಲಿ ಅವ್ರ ಮನೆಗೆ ಕೂಡ ಹೊರಟ್ರು. ನಾವು ಕೂಡ ಇವಾಗ ನಮ್ಮ ಆಂಟಿ ಮನೆಗೆ ಬಂದ್ವಿ.
ಮಾತಾಡೋದಂತೂ ತುಂಬ ಇದೆ. ನಾವು ಫಂಕ್ಷನ್ಗಳಿಗೆ ಹೋಗೋದೇ ತುಂಬ ರೇರು ನಮ್ಮ ಫ್ಯಾಮಿಲಿ, ಎಸ್ಪೆಷಲಿ ನಮ್ಮ ಅಮ್ಮವ್ರ ಸೈಡ್ ಫ್ಯಾಮಿಲಿ. ಏನಕ್ಕಪ್ಪ ಅಂತ ಡೀಟೇಲಾಗೆ ಮತ್ತೆ ಒಂದು ವೀಡಿಯೋ ಮಾಡ್ತೀನಿ. ನನಗಾದರೂ ಈ ವಿಡಿಯೋದಲ್ಲೇ ಹೇಳ್ಬೇಕು ಅಂತ ಅನಿಸ್ತಿದೆ, ಬಟ್ ಬೇಡ, ಏನಕ್ಕೆ ಬೇಕು, ಎಲ್ಲರ ಫ್ಯಾಮಿಲಿಲೂ ಇದೇ ಥರ ಇರುತ್ತೆ, ನಮ್ಮ ಫ್ಯಾಮಿಲಿ ಸ್ಪೆಷಲ್ ಅಲ್ಲ ಅಂದ್ಕೊಂಡು ಸೊ ವೀಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ನಮ್ಮ ಆಂಟಿ ಇಲ್ಲ ಬೇಗ ಹೋಗ್ತೀವಿ ಅಂತಲೂ ಕೇಳಿದೆ. ಅವರು ಯಾವಾಗ ಹೋದ್ರು ಪಾಪ ತುಂಬ ಏನಾದರೂ ಒಂದು ಅಡುಗೆ ಮಾಡಿಬಿಟ್ಟು ಊಟ ಮಾಡಿಬಿಟ್ಟೆ ಕಳಿಸೋದು, ಅಲ್ಲಿವರೆಗೂ ಬಿಡೋದೇ ಇಲ್ಲ. ಸೊ ಇವತ್ತು ವಡೆ ಮತ್ತು ಪಾಯಸ, ಅನ್ನ ಸಾಂಬಾರೆಲ್ಲ ಮಾಡ್ತಾಯಿದ್ರು. ನಮ್ಮ ಅಣ್ಣಗೆ ಬರೋದು ಸ್ವಲ್ಪ ಲೇಟಾಗೋಯಿತು, ಅದಕ್ಕೋಸ್ಕರ ನಾವು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಪಾಪ ಕೂಡ ನೋಡಿ ಅಲ್ಲೇ ಆಟ ಆಡ್ತಾ ಇದ್ದಾಳೆ ಗೋಡ್ಗಳ ಜೊತೆ. ಅವಳಿಗಂತೂ ಹಳ್ಳಿ ಅಂದರೆ ಎಸ್ಪೆಷಲಿ ಅವಳಿಗೆ ಪ್ರಾಣಿಗಳು ಅಂದರೆ ತುಂಬ ಇಷ್ಟ. ಆವಾಗವಾಗ ಕರ್ಕೊಂಡು ಹೋಗಬೇಕು, ಬಟ್ ನಾವಿರೋದು ಬೆಂಗಳೂರಲ್ಲಿ, ಯಾವಾಗವಾಗ ಹೋಗೋಕ್ಕಾಗಲ್ಲ. ಏನಾದ್ರು ಫಂಕ್ಷನ್ ಇದ್ದಾಗ ಹೋಗಬೇಕು, ಬಟ್ ಹೇಳಿದ್ನಲ್ಲ ಆವಾಗಲೇ ಅಷ್ಟೊಂದು ಕಡಿಮೆನೇ ನಾವು ಹೋಗಲ್ಲ ನಮ್ಮ ಅಮ್ಮವ್ರ ಸೈಡ್ ಫ್ಯಾಮಿಲಿ ಫಂಕ್ಷನ್ಗೆ. ತುಂಬ ಏನಾದ್ರು ಇಂಪಾರ್ಟೆಂಟ್ ಮದುವೆ ಇತ್ತು ಅಂದರೆ ಮಾತ್ರ ಹೋಗೋದು. ಫೇಸ್ ಎಲ್ಲ ಫುಲ್ಲು ಸ್ಪ್ರೆಡ್ ಆಗಿಬಿಟ್ಟಿದೆ, ಫೇಸ್ ವಾಶ್ ಕೂಡ ಮಾಡಿಲ್ಲ. ಇವಾಗ ಬ್ಯಾಂಗ್ಳೂರ್ಗೆ ಹೊರಡಬೇಕು. ನಮ್ಮ ಆಂಟಿ ಏನೋ ವಡೆ ಮಾಡ್ತಿದ್ದಾರೆ, ಸೊ ವಡೆನ ತಿನ್ಕೊಂಡು ಬ್ಯಾಂಗ್ಳೂರ್ಗೆ ಹೊರಡ್ಬೇಕು. ನಮ್ಮ ಅಣ್ಣ ಒಬ್ಬರು ಬರ್ಬೇಕಾದ್ರೆ ಬಂದಿದ್ರಲ್ಲ, ಅವ್ರ ಜೊತೆನೇ ಹೋಗೋದು. ಮೇ ಬಿ ನೋಡಿ ಗೋಡ್ ಜೊತೆ ಆಟ ಆಡ್ತಾರೆ. ಬಾಯ್. ಸೊ ಇವಾಗ ಯಾರು ಲಿಖಿತ ಅವರು ಹೋಗ್ತಾ ಇದ್ದಾರೆ, ಕಳ್ಸ್ಕೊತಾ ಇದ್ದಾರೆ. ಭವ್ಯ ಅವ್ರು ರೆಡಿ ಆಗ್ತಾ ಇದ್ದಾರೆ. ನೆಕ್ಸ್ಟ್ ನೋಡಿ ಗಾಯ್ಸ್, ನೆಕ್ಸ್ಟ್ ನಾವು. ಸೊ ನಮ್ಮ ನೆನ್ನೆ ಬಂದಿದ್ದವ್ರು ಇನ್ನೂ ಬಂದಿಲ್ಲ, ಅವ್ರು ಬಂದಮೇಲೆ ನಾವು ಹೊರಡಬೇಕು. ನೋಡಿ ಆಟ ಆಡ್ತಾರೆ. ಏನು ಆಟ ಆಡ್ತಿದ್ಯಾ ಪೂರ್ವಿ? ಗಮ್ಮಂತೈತೆ. ನಮ್ಮ ಆಂಟಿ ನುಗ್ಗೆಕಾಯಿ ಸಾರು ಮಾಡ್ತೈತೆ. ಎಲ್ಲರೂ ಹೋದ್ಮೇಲೆ ಮಾಡ್ಬಿಟ್ಟು ಕೊಟ್ಟು ಕಳ್ಸು, ಪಾರ್ಸಲ್ ಮಾಡಿಬಿಟ್ಟು. ಇನ್ನೇನು ಇವಾಗ ಆಗಲ್ಲ ಕಂಡ್ಬಿಡು. ನಮ್ಮ ಆಂಟಿ ಪಾಪ ಕಷ್ಟಪಡ್ಕೊಂಡು ವಡೆ ಮಾಡ್ತೈತೆ. ಯಾವಾಗ ಬಂದರೂ ಹಿಂಗೆ ಪಾಪ ರಿಸ್ಕ್ ತೊಗೊಂಡು ಮಾಡಿಕೊಡ್ತಾರೆ ನಮ್ಮ ಆಂಟಿ. ಮಾಡಿ ಮಾಡಿ ಹೇಳಿ. ಸಾಂಬಾರು ಗಮ್ಮ ಅನಿಸ್ತಾ ಇದೆಯಾ? ಏನು ಸಾರು? ಏನು ಸಾರು ಮಾಡಿದ್ಯಾ? ಹಳ್ಳಿ ಕಡೆ ಏನು ಮಾಡಿದ್ರು ಸಕ್ಕತ್ತಾಗಿರುತ್ತೆ. ನಂದನೇ ಎಷ್ಟು ತಗೋದು ಬರಲ್ಲ. ಇದನ್ನು ಕಟ್ ಮಾಡಬೇಕು. ಹಳ್ಳಿ ಕಡೆ ಬಂದರೆ ನೋಡಿ ಎಷ್ಟೆಷ್ಟೆಲ್ಲ ಸಿಗುತ್ತೆ ಅಂತ. ಬೇಬಿ ಹಂಗೆಲ್ಲ ಹದ್ಬಾರ್ದು, ಬೀಳ್ತೀಯಾ ಈ ಕಡೆಯಿಂದ ಬಾ. ಗೋಟ್ನ ಅವಾಗಿಂದ ಬಿಡ್ತಾನೆ ಇಲ್ಲ ನೋಡಿ, ಅವಾಗಿಂದ ಗೋಟು ಅಂಬ ಏನೂ ಬಿಡ್ತಾ ಇಲ್ಲ ಇವಳು. ಏ 4 ಹಾಕು ಅಷ್ಟೇ, ನಾವು ಸಾಕ್ಬಿಡು. ಕಾಯಿ ಸಾಂಬಾರು ನೋಡಿ ಫ್ರೆಂಡ್ಸ್, ವಿಲೇಜ್ ಸ್ಟೈಲ್ ನೋಡಿ ಫ್ರೆಂಡ್ಸ್, ಎಷ್ಟೇ ಇಷ್ಟ ಹಾಕೊಂಡಿದ್ದಾಳೆ. ಎಲ್ಲರೂ ದಪ್ಪ ಡಯಟ್ ಮಾಡ್ತಿದ್ದಾಳೆ. ನಮ್ಮ ಸ್ವಾಮಿ ಮದುವೆ ಸಲ ಏನಪ್ಪ ಮಾಡೋದು ನೈಟೆಲ್ಲ ಭಯ ಆಗ್ಬಿಟ್ಟಿತ್ತು ಇವತ್ತು. ಸಣ್ಣ ಆಗಬೇಕು ಅಂತ ಎಲ್ಲ ಹೇಳ್ತಾ ಇದ್ರು, ಫುಲ್ ದಪ್ಪ ಆಗ್ಬಿಟ್ಟಿದೆ ಅಂತ. ಹೌದಾ? ಸೀರಿಯಸ್ ಕರೆಕ್ಟಾಗೆ ಕಾಣಿಸ್ತಿದ್ಯಪ್ಪ. ಹಾಲು ಕರೀತಾರೆ, ಯಾವುದಾರು ಕರೀತಾರೆ ಅಂತ ಅದನ್ನು ಕೂಡ ತೋರಿಸ್ತೀನಿ. ನಮ್ಮ ಅಣ್ಣ ಇನ್ನೂ ಬರೋ 7 o'clock ಅಂತೆ. ಸೊ ಅಲ್ಲಿವರೆಗೂ ಏನೇನಾಗುತ್ತೋ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಳ್ಳೋಣ, ಚೆನ್ನಾಗಿರುತ್ತೆ ಅಲ್ವಾ? ಅದಕ್ಕೋಸ್ಕರ ಗಾಯ್ಸ್ ಅಷ್ಟೇ. ನಾನು ಕರೆದ್ರೆ ಕಡಿಸ್ಕೊಡೈತೆ, ಒದೀತದ? ಒದ್ಬಿಟ್ರೆ ಮೇಲೆ ಒದೀತದ? ಆನ್ ಮಾಡ್ಲಾ? ಆನ್ ಆಗಿಲ್ಲ. ಆನ್ ಆಗೈತೆ ಆಲ್ರೆಡಿ, ಓಡ್ತೈತಲ್ಲ. ಇಲ್ಲಿದಪ್ಪ, ಇಲ್ಲೇ ಹೋಗಿದೆ ಮತ್ತು ಆಮೇಲೆ ಅಲ್ಲೂ ಕರೀತಾರೆ. ಅಲ್ಲೂ ಹಿಂಗೆ ಕರೆಯೋದು ಸ್ಟ್ರೈಟಾಗಿ. ಇಲ್ಲ 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 ಇಲ್ಲ, ನೀನು ಎತ್ತರಕ್ಕೆ ಹೆಂಗೆ ಬರ್ತೀಯ? ಅಯ್ಯಪ್ಪ, ಎಷ್ಟೊಂದು ಕರ್ತಿದೀಯ ಕಾವ್ಯ. ಕುಡಿ, ಏನಿಲ್ಲ. ಹಿಂಗೆ ತಿರುಗಿಸು ನನ್ನ ಕಡೆ.
ಹೇಗಿದೆ ಕಾವ್ಯ ಟೇಸ್ಟ್? ಹೆಮ್ಮಿ ಹೆಮ್ಮಿ ಬೇಡ ಬೇಡ ನನಗೆ ನೀವು ಒಂದೊಂದ್ಸಲ ಹಳ್ಳಿಲೇ ಹೋಗಿ ಸೆಟ್ಲ್ ಆಗಿಬಿಡೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಎಲ್ಲನೂ ಕೂಡ ಎಷ್ಟು ಫ್ರೆಶ್ ಆಗಿರುತ್ತೆ, ಗಾಳಿ ನೀರು ಸಿಗೋ ಊಟ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ಅದಕ್ಕೂ ನಾನು ಕೂಡ ಸುಮ್ಮನೆ ಹಂಗೆ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದೆ ಯಾವ ಥರ ಇರುತ್ತೆ ಹಾಲು ಕರೆಯೋದು ಆ ಥರ ಎಲ್ಲ ಅಂತ. ಬೆಂಗಳೂರಲ್ಲಿದ್ದರೆ ಮಾಡೋಕ್ಕಾಗಲ್ಲ ಅಲ್ವಾ. ಇವರಿಬ್ಬರು ಹಾಲು ಕರ್ಕೊಂಡು ಹಾಲು ಹಾಕಕ್ಕೆ ಹೋಗ್ತವ್ರೆ. ಎಲ್ಲೋಯ್ತಾ ಇದ್ದೀರಾ ಗೈಸ್? ಎಲ್ಲಿ ಹೋಗ್ತಾ ಇದ್ದೀರಾ? ಟಿಪ್ಪನ್ಕೆರೆ ಶಾಪಿಂಗ್. ಎಷ್ಟಂಗೆ ಕೊಡ್ತೀರಾ? ಎಷ್ಟಂಗೆ ಕೊಡ್ತೀರಾ? kg 700. ಅಷ್ಟೇನಾ? ಇದೇ ನಮ್ಮ ಊರಿಗೆ ಗೊತ್ತಾ ಗೈಸ್, ಯಾವ ಥರ ಇದೆ ನೋಡಿ. ಏನುಂಡೆ ಮಂಡ್ಯ ಭಾಷೆ ಮಾತಾಡ್ತಿದ್ದಾರೆ. ಹಾಲಕ್ಕೆ ಹೋಗ್ತಿದ್ದೀವಿ. ಹಳ್ಳಿ ಲೈಫ್ ನೋಡಿ ಎಷ್ಟು ಚೆನ್ನಾಗಿದೆ. ಪಾವಲವಾಡಿ ಇವಾಗ ಹಾಲು ಹಾಕಕ್ಕೆ ಹೋಗ್ತಾರೆ ಇವರು. ಸೊ ನಾವು ಹೋಗ್ತಾರೆ ಇವ್ರ ಜೊತೆ. ಯಾವುದೋ ಮನೆ ನೋಡಿ ಹಳೆ, ಇಲ್ಲಾದೋ ದೇವಸ್ಥಾನ ಇದೆ. ಹಳ್ಳಿ ಲೈಫ್ ಇಸ್ ನೈಸ್. ಯಾವುದಪ್ಪ ಇದು? ಆಬಲವಾಡಿ ನೋಡಿ, ಇದು ಫೇಮಸ್ಸು. ನೆಕ್ಸ್ಟ್ 1 ಮಂತಲ್ಲಿ ಇಲ್ಲಿ ಯಾವುದೋ ಹರ್ಸಾವೆ ಅಂತ ನಡೆಯುತ್ತೆ. ಇಲ್ಲೆಲ್ಲ ಜನಗಳು ಕೂತ್ಕೊಂಡು ಹೆಂಗೆ ಫುಲ್ಲು ಜಾಗನೇ ಇರಲ್ಲ. ಇವಾಗ ನೋಡಿ ಎಷ್ಟು ಖಾಲಿ ಇದೆ. ಸಕ್ಕತ್ತಾಗಿದೆ, ಒಳ್ಳೆ ಗಾಳಿ ಬೀಸ್ತಾ ಇದೆ. ಸವಾಗ ಬಂದಾಗಂತೂ ದೇವಸ್ಥಾನ ವೀಡಿಯೋ ಮಾಡೋಕ್ಕಾಗಲ್ಲ, ಬರ್ತೀವೋ ಏನೋ ಅದು ಗೊತ್ತಿಲ್ಲ. ಸೊ ಇದೇ ತಿಮ್ಮ ಅಲ್ಲ, ಅವತ್ತು ಹೆಂಗಿರುತ್ತೆ ಅಲ್ವೇನೋ. ಏನು ಸ್ಕ್ಯಾನು? ಸ್ಕ್ಯಾನ್ ಹಂಗೂ ಬಂದ್ಬಿಟ್ಟೈತಮ್ಮ. ಇದು ಮಂಗಳೂರಿನ ತಟ್ಟೆಗೆ ನೋಡಿ, ಅವತ್ತು ತರ್ಸವ ದಿನ ಅಂತ ಇದೆಲ್ಲ ತೋರ್ಸೋಕ್ಕಾಗಲ್ಲ. ಇವತ್ತೇ ನೋಡ್ಕೊಬಿಡಿ. ಆಬಲವಾಡಿ ತೋಪಿನ ತಿಮ್ಮಪ್ಪ ದೇವಸ್ಥಾನ. ರಂಗೋಲಿ ಎಲ್ಲ ಬಿಡಿಸೋರೆ. ಫೇವ್ರೇಟ್ ಗಾಡ್ ಇದು ತಿಮ್ಮಪ್ಪ. ಹೋಗಿ ದರ್ಶನ ಮಾಡ್ಕೋಬೇಕಂತ ಎಷ್ಟೊಂದು ಸರಿ ಮಿಸ್ ಆಗಿದೆ. ಇವತ್ತು ಸಿಕ್ಕಿದೆ. ಹರ್ಸಾವೇಲ್ ಟೈಮಲ್ಲಂತೂ ಆಗಲ್ಲ ಅಲ್ವಾ. ನೋಡಿ ಈ ಥರ ಇದೆ. ವಿನಾಯಕ ವಿಘ್ನೇಶ್ವರ. ನೆಕ್ಸ್ಟ್ ಯಾವ್ದಾದ್ರು ಗೊತ್ತಿಲ್ಲ, ಕೈ ಮುಕ್ಕು ಅಷ್ಟೇ. ಏನು ನೇಮು ಹಾಕಿಲ್ಲ, ಸಾರಿ ಗಾಡ್, ಗೊತ್ತಿಲ್ಲ ನಿಮ್ಮ ಹೆಸರು. ಈ ದೇವಸ್ಥಾನ ಅಂತೂ ಗೊತ್ತಿರುತ್ತೆ, ತುಂಬಾ ಫೇಮಸ್ ಆಗಿದೆ. ಇದು ಇಯರ್ಲಿ ಒಂದ್ಸಲ ಹರ್ಸಾವೆ ಅಂತ ಮಾಡ್ತಾರೆ. ನ್ಯೂಸ್ ಚಾನಲ್ಲೆಲ್ಲ ಬಂದಿದೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರಬೇಕು ಅನಿಸುತ್ತೆ. ಅವಾಗಂತೂ ತುಂಬ ರಶ್ ಇರುತ್ತೆ. ಇಷ್ಟೊಂದು ಫ್ರೀಯಾಗಿ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಲ್ಲ. ಸೊ ಹೆಂಗಿದ್ರು ಬಂದಿದ್ನಲ್ಲ ನಮ್ಮ ಆಂಟಿ ಮನೆಗೆ ಅಂತ ಮಾಡಿಕೊಂಡೆ. ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಪವರ್ಫುಲ್. ನನ್ನ ಫೇವ್ರೇಟ್ ಗಾಡ್ ತಿರುಪತಿ ತಿಮ್ಮಪ್ಪ. ಈ ದೇವರಿಗೆ ತೋಪಿನ ತಿಮ್ಮಪ್ಪ ಅಂತ ಕರೀತಾರೆ. ಇಲ್ಲಿ ನೋಡಿ ಕಾಣಿಸ್ತಿದೆಯಲ್ಲ, ಈ ಗ್ರೌಂಡಲ್ಲಿ ಇದ್ರೂ ತುಂಬ. ಮತ್ತು ದೇವಸ್ಥಾನದ ಬ್ಯಾಕ್ ಸೈಡು ಸೇಮ್ ಅಷ್ಟೇ ಜಾಗ ಇದೆ. ಅದು ಎಷ್ಟೋ ಸಾವಿರ ಜನಕ್ಕೆ ಅಲ್ಲಿ ಊಟ ನಡೆಯೋದು, ಅಂದರೆ ಪ್ರಸಾದ ಇರುತ್ತೆ ಅವತ್ತು. ತುಂಬಾ ಚೆನ್ನಾಗಿರುತ್ತೆ. ತಾವರೆ ಎಲೆಯಲ್ಲಿ ಕೊಡ್ತಾರೆ. ಅದಂತೂ ಹರ್ಸಾವೆ ಅಂದರೆ ತುಂಬಾ ಫೇಮಸ್ ಆಗಿದೆ. ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಮಂಡ್ಯ ಸೈಡಲ್ಲಿರೋರಿಗೆ. ಬೇರೆಯವ್ರಿಗೆಲ್ಲ ಗೊತ್ತಿರಲ್ಲ. ನೋಡೋಣ ಅವಾಗಾದರೆ ಬರ್ತೀವೋ ಏನೋ ಗೊತ್ತಿಲ್ಲ. ಸೊ ಇವಾಗಾದರೂ ಹೆಂಗಿದ್ರು ಹೋಗಿದ್ದೆ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫಂಕ್ಷನ್ನು. ಸೊ ನೋಡೋಣ, ಆದರೆ ನಾನು ಬಂದರೆ ಕ್ಯಾಪ್ಚರ್ ಮಾಡ್ತೀನಿ. ಸೊ ನಮ್ಮ ರಮ್ಯಾ ಅವ್ರು ಕೂಡ ಹಾಲೆಲ್ಲ ಹಾಕೋದಕ್ಕೆ ಇನ್ನೂ ಅಲ್ಲೇ ನಿಂತ್ಕೊಂಡಿದ್ರು. ಆ್ಯಂಡ್ ವೆದರ್ ಕೂಡ ಅಂತೂ ಇವತ್ತು ತುಂಬ ಚೆನ್ನಾಗಿತ್ತು. ನಾನು ರೀಲ್ಸಲ್ಲೆಲ್ಲ ನೋಡ್ತಿರ್ತೀನಿ, ಅದೇ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದೆ. ನನಗಂತೂ ಅವಾಗಿಂದ ಈ ಥರ ಪೀಸ್ಫುಲ್ಲಾಗಿರೋ ನೇಚರ್ ಅಂದರೆ ತುಂಬ ಇಷ್ಟ. ಮೋಡ ಎಲ್ಲ ಹೆಂಗೆ ಮುಚ್ಕೊಂಡಿದೆ.
ಸೋ ನೈಸ್ ಗಾಯ್ಸ್ ಹಳ್ಳಿ ಲೈಫ್. ಇವಾಗ ಮನೆ ಕೂಡ ಹೊರಟ್ವಿ. ನಮ್ಮ ಅಣ್ಣ ಆಲ್ಮೋಸ್ಟ್ 7 ಅಂತ ಹೇಳಿ ಬಂದಿದೆ. 7:30 ಆಯಿತು. ನಾವು ಕೂಡ ಬ್ಯಾಂಗ್ಳೂರಿಗೆ ಹೊರಟ್ವಿ. ಮತ್ತೆ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಿಲ್ಲ, ಸ್ಟೋರೇಜ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.